ಏಯ್ ಬರ್ತೀರಾ ತಾನ, ಆಮೇಲೆ ಕೈ ಕೊಡಲ್ಲ ತಾನೆ, ನನ್ಗಿನ್ನ ನಂಬಿಕೆ ಇಲ್ಲ ನಿಮ್ಮ ಮೇಲೆ. ಆಂಧ್ರ ಸೋಡಾ ಬುಡ್ಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಒಂದು ಸೋಲೋ ರೈಡ್ ಹೋಗ್ತಿದ್ದೀನಿ. ಎಲ್ಲಿಗೆ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ. ಫುಲ್ ಟ್ಯಾಂಕ್ ಮಾಡಿ ಅಣ್ಣ. ನೋಡಿ ಇದೆ, ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಇದೆ. ನನ್ನ ಮಾಲೂರ. ಹಾಂ, ತಗೊಳ್ಳಿ, ಚೆನ್ನಾಗಿದೆ. ಅದನ್ನು ನಮ್ಮ ಟಾಪ್ ಬಾಕ್ಸ್ಗೆ ಸ್ವಲ್ಪ ಬ್ಯೂಟಿ ಆ್ಯಡ್ ಮಾಡಿದ್ದೀನಿ. ನೋಡಿ, ಲೆಫ್ಟ್ ಸೈಡ್ ಕರ್ನಾಟಕ ಅಂತ ಹಾಕ್ಸಿದ್ದೀನಿ. ಈ ಕಡೆ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ಸಿದ್ದೀನಿ, ಮತ್ತು RCB ಲೋಗೋ ಹಾಕ್ಸಿದ್ದೀನಿ. ಹೆಂಗಿದೆ ಹೇಳಿ ಟಾಪ್ ಬಾಕ್ಸ್? ಹೋಗೋಣ ಬನ್ನಿ. ನನಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿಲ್ಲ ಹಾಕ್ಸೋಕ್ಕೆ. ನನ್ನ ಫ್ರೆಂಡ್ಸ್ ಇದ್ದಾರಲ್ವ, ಹಾಕ್ಸೋ ಮಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸೇ ಬಿಟ್ರು. ಟೈಮ್ ಬಂದಾಗ ಹಾಕ್ಸ್ಬಿಡ್ಬೇಕು ಅಷ್ಟೇ. ಕಮಾನ್, ಹೆಂಗಿರುತ್ತೆ ನೋಡೋಣ ಬನ್ನಿ. ಸೋಲೋ ರೈಡ್ ಫಸ್ಟ್ ಟೈಮ್ ಮಾಡ್ತಿರೋದು ಇದು, ಇಷ್ಟು ಲಾಂಗು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವಾ, BMW M5 M ಸ್ಪೋರ್ಟ್ಸ್ ಸಾಕತ್. ಒನ್ ಆಫ್ ಮೈ ಫೇವ್ರೆಟ್ ಕಾರ್ ಇದು. ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಸಾಕತ್ತಾಗಿದೆ. ಎಕ್ಸಾಸ್ಟ್ ನೋಡಿ ಎಷ್ಟು ಸಾಕತ್ತಾಗಿದೆ. ಮುಂದ್ಗಡೆ ಯಾವ್ದೋ ಪಲ್ಸರ್ ಹೋಗ್ತಿದೆ ಅನ್ಕೊಂಡ್ರೆ ನೋಡಿದ್ರೆ KTM 390. ಟ್ರ್ಯಾಕ್ಟರ್ ಓಡಿಸ್ತಿದ್ದಾರೆ ಅವರು, ಹೆಲ್ಮೆಟ್ ಹಾಕೊಂಡು ಓಡಿಸ್ತಿದ್ದಾರೆ. ಬ್ರೋ ಸೂಪರ್. ಆದ್ರೆ ಅವರಂತೂ ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್. ಟ್ರ್ಯಾಕ್ಟರಲ್ಲೂ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರು. ಟ್ರ್ಯಾಕ್ಟರಲ್ಲೂ ಹೆಲ್ಮೆಟ್ ಲೀಗಲ್ ಮಾಡಿದ್ದಾರೆ ಇವಾಗ. ಮಂಗಳೂರು ಹೆದ್ದಾರಿ. 11 ಗಂಟೆ ETA. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವೋ. ಮುಂದೆ ಜೋರು ಮಳೆ ಇದೆ ಅನ್ಕೊತೀನಿ. ನೋಡಿ ಎಷ್ಟು ಕಪ್ಪಗಿದೆ ಮೋಡ ಎಲ್ಲ. ಇಲ್ಲೇನೋ ಆಗಿದೆ ಗುರು ಆವಾಗಿಂದ. ಓ, ಎಲ್ಲೋಗ್ಬಿಟ್ಟವನ ಕಾರವನು. ಇವಾಗ ಫ್ರೆಶ್ ಆಗಿರೋದು ಆಕ್ಸಿಡೆಂಟ್. ಇಲ್ಲಿಂದ ಹೊಡ್ಕೊಂಡು ಹೋಗಿರೋದು ಪಲ್ಟಿ. ಸರಿಕೆ ನೋಡಿ, ಇಲ್ಲಿಂದ ಆ ಕಡೆ ಹೋಗಿದೆ ಪಲ್ಟಿ ಹೊಡ್ಕೊಂಡು. ಎಷ್ಟು ಫಾಸ್ಟಾಗಿ ಬಂದಿರ್ಬೋದು. ಹುಷಾರಾಗಿ ಡ್ರೈವ್ ಮಾಡಿ, ರೈಡ್ ಮಾಡಿ ಸ್ನೇಹಿತರೆ. ಹಾಸನ್ ರೀಚ್ ಆದ ಸ್ನೇಹಿತರೆ. 8:15 ಟೈಮ್ ಇವಾಗ. ನೋಡಿ ಸ್ನೇಹಿತರೆ, ಮಳೆ ಬರೋವಾಗಂತೂ ರಾಯಲ್ ಎನ್ಫೀಲ್ಡ್ ಹೆಡ್ಲೈಟ್ಸ್ ಝೀರೋ ವಿಸಿಬಿಲಿಟಿ ಇಫ್ ಯು ಆರ್ ವೇರಿಂಗ್ ಎ ಹೆಲ್ಮೆಟ್ ಆರ್ ನಾಟ್ ವೇರಿಂಗ್ ಎ ಹೆಲ್ಮೆಟ್. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಫಸ್ಟ್ ಸೋಲೋ ರೈಡೆ ರಾತ್ರಿ ಮಳೆ, ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಮಳೆ ಎಲ್ಲ ಹೋಗ್ತಾ ಇದ್ದೀನಿ. 6 hours later. ಓಂ ನಮಃ ಶಿವಾಯ. ನಮಸ್ಕಾರ ಫ್ರೆಂಡ್ಸ್. ಈಗ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಸೌತಡಕ ಗಣಪತಿಗೆ ಹೋಗ್ತಾ ಇದ್ದೀರಿ. ನಮಸ್ಕಾರ. ಅದು ಹಿಂದ್ಗಡೆ ಕ್ಯಾಮ್ರಾ ಕ್ಲೀನ್ ಮಾಡು. ಬಟ್ಟೆ ಏನಾದ್ರು ಐತೆ ನೋಡಿ. ಇನ್ನೊಂದ್ಸಲ ಹೇಳೋದು. ಹೋಗೋಣ ನಡಿ ನಡಿ, ಅಲ್ಲಿ ತೊಳಸ್ತಾರೆ ನಡಿ. ಅವನು ಬಂದ ನಡಿ. ಓಕೆ, ಚೆಕ್ಔಟ್ ಆಗ್ತಿದ್ದೀವಿ ಗೈಸ್. ಶ್ವೇತಾ ರೆಸಿಡೆನ್ಸಿ, AC ಆ್ಯಂಡ್ ನಾನ್ AC. ಚೆನ್ನಾಗಿತ್ತು ರೂಮ್ಸ್. ನಾವಿವಾಗ ಗಾಡಿ ಮತ್ತು ಕಾರ್ಗೆ ದೇವಸ್ಥಾನದ ಮುಂದೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡು ಗಾಡಿ ಮತ್ತು ಕಾರ್ನ ತೊಳ್ಸೋಕೆ ಹೋಗ್ತಿದ್ದೀವಿ. ಏಯ್ ಇರೋ.
ಓಕೆ ಬಾಯ್ಸ್ ತಗೋಣ ಬನ್ನಿ. ಎಷ್ಟೊಂದು ಜನ ಇದ್ದಾರೆ ಗೊತ್ತಾ, ಇವತ್ತು ಭಾನುವಾರ ಆಗಿರೋದ್ರಿಂದ. ನಾವು ಬೆಳಿಗ್ಗೆನೇ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ವಿ. ಒಂದು 7 to 8 1 hour ಆಯಿತು ದರ್ಶನ ಮಾಡೋಕ್ಕೆ. ಹೋಗೋ ಈ ಕಡೆ ಚಾರ್ಮುಡಿ ಘಾಟ್ ಮೇಲೆ ಹೋಗೋಣ ಅಂತ. ಸ್ನೇಹಿತರೆ, ಗಾಡಿ ತಗೊಂಡು 3 ತಿಂಗಳು ಒಳಗಡೆ ಆಗಿರ್ಬೇಕಂತೆ ಪೂಜೆ ಮಾಡಿಸ್ಬೇಕು ಅಂದರೆ. ನಾವು ಅಂದ್ಕೊಂಡಿದ್ದು ಆಗಿಲ್ಲ. ಈ ವಿಷಯ ನಮ್ಗೆ ಗೊತ್ತೇ ಇದ್ದಿಲ್ಲ. ಹೋಗ್ತಾ ಇದ್ದೀವಿ. ಆವಾಗ ಇಲ್ಲೇ ಟಿಫನ್ ತಿನ್ನೋಕೆ ಬಂದಿದ್ವಿ. ಚೆನ್ನಾಗಿತ್ತು ಊಟ. ಯಾವಾಗೂ ಬರೋದಿಲ್ಲ ನಾವು. ಇನ್ನೂ ಇಲ್ಲೇ ಹೋಗ್ತಿದ್ದಾರೆ ಸ್ನೇಹಿತರೆ. ಟೈರ್ ಪ್ರಿಂಟ್ಸ್ ನೋಡಿದ ತಕ್ಷಣ ಅಂದ್ಕೊಂಡೆ, ಓ ಇನ್ನೂ ಇಲ್ಲೇ ಎಲ್ಲ ಹೋಗ್ತಿದ್ದಾರೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಗ್ರೀನರಿ. ಓಹೋ ಯಪ್ಪ, ಎಷ್ಟು ಆಳ ಆಯ್ತಲ್ಲಿ. ಹಿಂಗೆ ಇಲ್ಲೇ ಇತ್ತು ಕೆಳಗಡೆ. ಮುಂದೆ ಮಳೆ ಇದೆ ಸ್ನೇಹಿತರೆ ನೋಡಿ. ಇದು ರೆಡಿ ಮಾಡ್ತಿದ್ದಾರೆ ರೋಡು. ಆ ಥರ ರೋಡೇ ಇರಲಿ ಸರ್. ತಾಲಿಬಾನ್ ಅಲ್ಲ. ಓ ಮಳೆ ಶುರು ಆಯಿತು ನೋಡಿ. ಡೇ ಆದರೆ ಕಾಣಿಸುತ್ತೆ, ಹೋಗ್ಬಿಡ್ಬೋದು. ನೈಟ್ ಹೊತ್ತು ತುಂಬ ಕಷ್ಟ. ಯಾರಪ್ಪ ಇವರು ಈ ಮಳೆಯಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಿದ್ದಾರೆ? ಏನು ಮಾಡ್ತಾ ಇದ್ದಾರೆ ಇವರು? ವಾವ್, ಈ ಮಳೆಯಲ್ಲಿ 2 ದಿನದಲ್ಲಿ ಶಿರಾಡಿ ಘಾಟು, ಚಾರ್ಮುಡಿ ಘಾಟು. ದಿಸ್ ಈಸ್ ಕಾಲ್ಡ್ ಚಾರ್ಮುಡಿ ಘಾಟ್. ಎಷ್ಟು ಜೋರಾಗಿ ಬೀಳ್ತಿದೆ ಗೊತ್ತಾ ಸ್ನೇಹಿತರೆ ಮಳೆ. ಆದರೆ ಈ ಥರ ಮಳೆ ಮಾತ್ರ ಮರೆಯೋಕ್ಕಾಗಲ್ಲ. ಒಂದು ಫೋಟೋ ಹಾಕ್ಕೊಳ್ಳೋಣ. ಬನ್ನಿ ಹೋಗೋಣ. ಇದು ಓಡಿಸ್ಕೊಡು ಬ್ರೋ. ಡ್ರೈವರ್ ಆಗಿ ಓಡಿಸ್ತಾರೆ ಪರವಾಗಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಟೀ ಶರ್ಟ್ ಆಗಿ ಓಡಿಸ್ಕೊಡು. ಎಲ್ಲೆಲ್ಲ ಹತ್ತಿತೀಯೋ ಹೇಮಂತ್? ಅಲ್ಲೇ ಮಲ್ಕೊಬಿಡು. कौन है ये लोग? कहां से आते हैं? ಅಣ್ಣಪ್ಪ ಸ್ವಾಮಿ ಸನ್ನಿಧಿ. ಲಾಸ್ಟ್ ವೀಕೂ ಸೇಮ್ ರೂಟ್ ಸ್ನೇಹಿತರೆ ಬಂದಿದ್ದು. ಯಾವುದೋ ಇದು ಗಾಡಿಗಳು ಕಾವಾಸಕಿ ವರ್ಸಾ 1000 ಏನಾದ ವರ್ಸ್ ಏನೋ ಇತ್ತು. ಟ್ರಾನ್ಸ್ ಟೈಗರ್ ಎಕ್ಸ್ ಲಡಾಖ್
ಇದು ಟೈಗರ್ ಎಕ್ಸ್. ಎಷ್ಟೊಂದು ಗಾಡಿಗಳು ಬರ್ತಾ ಇದೆಯೋ ಹಿಂದೆ. 900. ಕ್ಲಾಸಿಕ್. 1250 ಮೈ ಫೇವ್ರೆಟ್. ಐ ಥಿಂಕ್ ದಟ್ಸ್ ನಮ್ಗೆ ಅನ್ಸಕತ್ತು 900 ಅನ್ಸುತ್ತೆ. 1200 GS ಇದಾವೆ ಇದು. ಕಾವಾಸಾಕಿ. ಅದೆಲ್ಲ 900cc ಮೇಲೆ ಇದೆ ಬೈಕ್ಸು. ನಮ್ಮದು 450, ಅದರಲ್ಲಿ ಅರ್ಧ ಅಷ್ಟೇ. ಅಷ್ಟೆಲ್ಲ ಮುಟ್ಟೋಕ್ಕಾಗಲ್ಲಪ್ಪ. ಮುಂದೆ ಒಂದಿನ ನೋಡೋಣ, ತಗೊಳ್ಳೋಣ. ಸರಿ ಸ್ನೇಹಿತರೆ, ಯಡಿಯೂರು ಹತ್ರ ಬಂದಿದ್ದೀನಿ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.